ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಿಮೆ ಬಂಡವಾಳದಿಂದ ಒಂದು ಬೇಸಿಕ್ ಲೆವೆಲ್ ಅಂದರೆ ಗ್ರ್ಯಾಂಡ್ ಲುಕ್ ಬ್ರಿಡಾಲ್ ಬ್ಲೌಸ್ ಡಿಸೈನ್ನ ಬೇಸಿಕ್ ಬ್ರಿಡಾಲ್ ನಾನು ಬ್ಲೌಸ್ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಇವತ್ತು ತುಂಬ ಚೆನ್ನಾಗಿದೆ ಇದು ಡಿಸೈನು. ಇದು ಟ್ರೇಸ್ ಮಾಡಿದ್ರೂ ಕೂಡ ನಾವು ಮಾಡೋಕ್ಕಾಗಲ್ಲ ಆ ಥರ ಡಿಸೈನು. ಇದನ್ನ ನಾವು ಹ್ಯಾಂಡ್ ಮೂವ್ ಮಾಡಿದ್ರೇ ಮಾಡೋಕ್ಕಾಗೋದು. ಯಾಕಂದರೆ ಟ್ರೇಸ್ ಮಾಡಿದ್ರೂ ಕೂಡ ನಾವು ಆ ಫಿನಿಶಿಂಗ್ನ ಕೂರ್ಸೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ಇದು. ನಾವು ಬ್ಲೌಸ್ಗಳ್ನ ನಾರ್ಮಲ್ ಬ್ಲೌಸ್ ಡಿಸೈನ್ ಮಾಡ್ಬೋದು, ಅದೇ ಬ್ರಿಡಾಲ್ ಬ್ಲೌಸ್ ಡಿಸೈನ್ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸ್ಟೋನ್ ಚೈನು, ಬಾಲ್ ಚೈನ್ ಯಾವುದೇ ಥರದ ಸ್ಟೋನ್ಸ್ ಯೂಸ್ ಮಾಡಲ್ಲ, ಬಾಲ್ ಚೈನು ಕೂಡ ಯೂಸ್ ಮಾಡಲ್ಲ, ಯಾವುದೇ ಥರದ ಏನು ಕೂಡ ನಾನು ಯೂಸ್ ಮಾಡ್ದೇನೆ ಆರಾಮ್ಸೆ ನಾನು ಮಾಡುವಂಥ ಬ್ಲೌಸ್ ಡಿಸೈನ್ ಇದು. ಎಲ್ಲರೂ ಕೂಡ ಎಲ್ಲರ ಹತ್ರನೂ ಈ ಐಟಮ್ಸ್ ಅವೈಲೇಬಲ್ ಇದ್ದೇ ಇರುತ್ತೆ. ಈ ಐಟಮ್ಸಲ್ಲಿ ನಾವು ಬ್ರಿಡಾಲ್ ಬ್ಲೌಸ್ ಡಿಸೈನ್ನ ಯಾವ ಥರ ಮಾಡೋದು ಅಂತ ಟಿಪ್ಸ್ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಮಧ್ಯ ಎಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗೇ ನಿಮಗೆ ಡಿಸೈನ್ಸ್ ಬರುತ್ತೆ. ಮತ್ತು ನಾವು ಹೇಳ್ಕೊಡೋ ಟಿಪ್ಸ್ನ ಕೊನೆವರೆಗೂ ಕೇಳಬೇಕು. ನೀವು ಕೊನೆವರೆಗೂ ಟಿಪ್ಸ್ನ ಕೇಳಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ನಿಮ್ಗೆ ಎಂಬ್ರಾಯ್ಡ್ರಿ ಬರಲ್ಲ, ಅದೊಂದು ಮಾತ್ರ ನಾನು ಹೇಳಬಲ್ಲೆ. ಮತ್ತು ಬ್ರಿಡಾಲ್ ಬ್ಲೌಸ್ ಡಿಸೈನ್ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀವು ಯಾವ ಕಾರಣಕ್ಕೂ ಅಷ್ಟೇ ಟ್ರೇಸ್ ಮಾಡಿಕೊಂಡು ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಪ್ರತಿಯೊಂದಲ್ಲೂ ನಾವು ಸಮಥಿಂಗ್ ಸ್ಪೆಷಲ್ ಹುಡುಕಿ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಅಂತ ಮಾಡಿದ್ರೇ ಅದೊಂದು ಬ್ರಿಡಾಲ್ ಬ್ಲೌಸ್ ಡಿಸೈನ್ ಆಗುತ್ತೆ. ನಾವು ಟ್ರೇಸಿಂಗ್ ಮಾಡಿಕೊಂಡು ಎಲ್ಲನೂ ಮಾಡ್ತೀವಿ ಅನ್ನೋದು ಸುಳ್ಳು. ಬೇಸಿಕ್ ಏನಿದ್ರು ನಾವು ಟ್ರೇಸಿಂಗ್ ಮಾಡ್ಕೊಂಡು ಮಾಡ್ಬೋದು. ಹೋಗ್ತಾ 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 ಬ್ರಿಡಾಲ್ ಲುಕ್ಕೆಲ್ಲ ನಾವು ಹೋಗ್ಬೇಕಾದ್ರೆ ಅದು ನಮ್ಮ ಹ್ಯಾಂಡ್ ಮೂವ್ಮೆಂಟಲ್ಲಿ ಬರಬೇಕು, ಮತ್ತು ನಾವು ಒಂದು ಫಿನಿಶಿಂಗ್ ಅಂತ ಕೊಡಬೇಕು, ಆವಾಗ ಅದು ನೀಟಾಗಿ ಬರುತ್ತೆ. ನೋಡಿ, ಫಸ್ಟು ನನಗೆ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ಇದೆ ಇದು. ಫಸ್ಟು ನಾನು ಯಾವುದೇ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಸ್ಯಾರಿ ಯಾವ ಕಲರ್ ಇದೆ, ಬ್ಲೌಸ್ ಯಾವ ಕಲರ್ ಇದೆ, ಬಾರ್ಡ್ರ್ ಯಾವ ಕಲರ್ ಇದೆ ಅಂತ ಚೆಕ್ ಮಾಡ್ಕೋತೀನಿ. ಫಸ್ಟು ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ ಇದೆ, ಮತ್ತು ಬ್ಲೌಸ್ ಬಂದು ಲೈಟ್ ಪಿಂಕ್ ಕಲರ್, ಒಂಥರ ಲೈಟ್ ಪರ್ಪಲ್ ಕಲರ್ ಥರ ಇದೆ. ಮತ್ತು ಇದು ಬಾರ್ಡ್ರ್ ಬಂದು ಗೋಲ್ಡ್ ಜೆರಿ ಕಲರ್ ಇದೆ. ಅದಕ್ಕೆ ನಾನು ಡಾರ್ಕ್ ಗ್ರೀನ್ ಕಲರಲ್ಲಿ ಫಸ್ಟು ಇದು ಡ್ರಾ ಮಾಡಿಕೊಂಡೆ. ನಾನು ಗ್ರೀನ್ ಕಲರ್ ಥ್ರೆಡ್ನ ಫಿಲ್ ಮಾಡಬೇಕಾದ್ರೆ ಯಾವುದೇ ಥರದ ಪೈಪಿಂಗು ಥ್ರೆಡ್ನ ನಾನು ಕೂರಿಸಿಲ್ಲ. ಅದು ಪೈಪಿಂಗ್ ಥ್ರೆಡ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಟೈಲರ್ಸ್ಗಳಿಗೆ. ನಾವು ರೆಡಿಮೇಡ್ ಪೈಪಿಂಗ್ ಥರ ಪ್ರಿಪೇರ್ ಮಾಡಬೇಕು ಅಂತಂದರೆ ಅದನ್ನ ಯೂಸ್ ಮಾಡ್ತೀವಿ ಪೈಪಿಂಗ್ ಥ್ರೆಡ್ನ. ನೆಕ್ಸ್ಟು ನಾನು ಅದೇ ಥರನೇ ಸುಮ್ಮನೆ ನಾರ್ಮಲಾಗಿಯೇ ಬಟ್ಟೆ ಮೇಲೆ ಫಿಲ್ಲಿಂಗ್ ಮಾಡ್ಕೊಂಬಂದಿದ್ದೀನಿ. ನಂಬರ್ 3ಲಿ ಫಿಲ್ಲಿಂಗ್ ಮಾಡಿರೋದು. ಅದ್ರ ಮೇಲೆ ಗೋಲ್ಡ್ ಕಲರ್ ಜೆರಿನ ನಾನು ಫಿಲ್ ಮಾಡ್ತಾ ಬಂದಿದ್ದೀನಿ. ಒಂದು ಮುಕ್ಕಾಲು ಇಂಚ್ವರೆಗೂ ಗೋಲ್ಡ್ ಕಲರ್ ಜೆರಿ ಥ್ರೆಡ್ನ ಫಿಲ್ ಮಾಡ್ತಾ ಬಂದಿದ್ದೀನಿ. ಅದ್ರ ಪಕ್ಕ ನಾನು ಗೋಲ್ಡ್ ಕಲರ್ ಜೆರಿ ಥ್ರೆಡಲ್ಲೇ ಒಂದು ಫಿಲ್ಲಿಂಗ್ ಅಂತ ಕೊಡ್ತಾಯಿದ್ದೀನಿ. ಗೋಲ್ಡ್ ಕಲರ್ ಜೆರಿ ಥ್ರೆಡಲ್ಲಿ ಒಂದು ಫಿಲ್ಲಿಂಗ್ ಅಂತ ಕೊಡ್ತಾಯಿದ್ದೀನಿ ನಾನು. ಅಂದರೆ ಒಂದು ಲೀಫ್ ಡಿಸೈನ್ ಬರುತ್ತೆ, ಒಂದು ಕರ್ವ್ ಶೇಪಲ್ಲಿ ಲೀಫ್ ಡಿಸೈನ್ ಬರುತ್ತೆ, ಅದನ್ನು ಮಾತ್ರ ಸ್ವಲ್ಪ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮ್ಯಾಂಗೋ ಡಿಸೈನ್, ಅದು ಸ್ವಲ್ಪ ಒಂದೊಂದು ಹತ್ರ ಎಲ್ಲೆಲ್ಲಿ ಕರ್ವ್ ಶೇಪ್ಸ್ ಇರುತ್ತೆ ಅದೆಲ್ಲ ನೀಟಾಗಿ ಫಿನಿಶಿಂಗ್ ಬೇಕು ಅಂದ್ಬಿಟ್ಟು ಅದನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಟ್ರೇಸಿಂಗಲ್ಲಿ. ಆದರೆ ಎಲ್ಲನೂ ನಾವು ಟ್ರೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ನೀವು ಕಲಿಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಒಂದು ಬ್ರಿಡಾಲ್ ಲುಕ್ ಬ್ಲೌಸ್ ಡಿಸೈನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅವರು ನೋಡೋದಕ್ಕೆ ಅಟ್ರಾಕ್ಷನ್ ಆಗೋ ಥರ ಲುಕ್ ಇರಬೇಕು. ಮತ್ತು ಅದನ್ನ ನೋಡಿದಕ್ಕೆ ಇದನ್ನ ಯಾವ ಥರ ಮಾಡಿದಾರಪ್ಪ ಈ ಡಿಸೈನ, ಯಪ್ಪ ಇಷ್ಟು ನೀಟಾಗಿ ಮಾಡೋರಲ್ಲ, ಇಷ್ಟು ಚೆನ್ನಾಗಿ ಮಾಡೋರಲ್ಲ ಅಂತ ನಮ್ಗೆ ಅನಿಸ್ಬೇಕು. ಆ ಥರ ಇದ್ದಾಗ ಮಾತ್ರ ಅದು ನಮಗೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಯಾವ ಕಾರಣಕ್ಕೂ ಅದು ಬ್ರಿಡಾಲ್ ಲುಕ್ ಅಂತ ಅನ್ಸ್ಕೊಳ್ಳಲ್ಲ. ಅದು ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದ್ರೆ ಮಾತ್ರನೇ ಆಗೋದು. ಇನ್ನು ಹೆವಿ ಬ್ರಿಡಾಲ್ ಲುಕ್ ಡಿಸೈನ್ನ ನಾವು ಮಾಡಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಎಕ್ಸ್ಪೀರಿಯೆನ್ಸ್ ಆಗಬೇಕು. ತುಂಬ ಡಿಸೈನ್ಸ್ ಇದೆ ಕಲಿಯೋದು. ನೀವು ಒಂದು 2-3 ಡಿಸೈನ್ನ ಬ್ಲೌಸ್ಗೆ ಹಾಕ್ತಿಟ್ಗೆ ಕಲ್ತ್ಬಿಟ್ರಿ ಅಂತಂದರೆ ಸಕ್ಸಸ್ ಆಗ್ಬಿಟ್ರಿ ಅಂತಲ್ಲ, ಅದರಲ್ಲಿ ಮಾಡೋದು ತುಂಬಾ ಇರುತ್ತೆ. ಆದರೆ ನೀವು ಕಲಿಬೇಕಷ್ಟೇ. ಕೆಲವೊಬ್ಬರು ಬ್ಲೌಸ್ಗಳ್ಗೆ ಡಿಸೈನ್ ಹಾಕ್ತಿಟ್ಗೆ ವಾವ್ ನಾನು ಸಾಧನೆ ಮಾಡಿಬಿಟ್ಟೆ, ವಾವ್ ನಾನು ಇವ್ರ ಕೈಲಿ ಏನು ಹೇಳಿಸ್ಕೊಳ್ಳೋದು ಬೇಡ, ನಾನು ಕಲಿತೇ ಬಿಟ್ಟೆ ಅಂತ ಅನ್ನೋ ಹುಮ್ಮಸ್ಸಲ್ಲಿ ಇರ್ತೀರ. ಬಟ್ ಒಂದಲ್ಲ ಒಂದಿನ ದಬ್ಬಾಕೊಂಡೋಗಿ ಗೊತ್ತಾಯ್ತದೆ. ಪ್ರತಿಯೊಬ್ಬರು ನಾವು ಟಿಪ್ಸ್ನ ನಾವು ನೋಡಬೇಕು, ಕಲಿಬೇಕು, ಮಾಡಬೇಕು ಅಂತ. ನಾವು ಕಳಿಸೋ ವೀಡಿಯೋಸ್ನ ನೀವು ನೋಡಿದ್ರಿ ಅಂತಂದರೆ ಆ ವಿಡಿಯೋದಲ್ಲಿ ನಾವು ತೋರಿಸಿರ್ತೀವಿ ಫುಲ್ಲು ಡೀಟೇಲಾಗಿ ಏನೇನು ಮಾಡಬೇಕು ಅಂತ. ಆ ಫುಲ್ ಡೀಟೇಲ್ ಆಗಿರೋದನ್ನ ನೀವು ಕೇಳಿದ್ರಿ ಅಂತಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಏನು ಈ ಥರ ಮೇಡಮ್ ಹೇಳಿದ್ರು ನಾವು ಈ ಥರ ಕನ್ವರ್ಟ್ ಮಾಡ್ಕೋಬೇಕು, ನಾವು ಈ ಥರ ಹೇಳೋರೆ ಈ ಥರ ಮಾಡಬೇಕು ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಕೆಲವೊಬ್ಬರು ಕೇಳ್ತಾ ಇದ್ದೀರಾ ರಿಂಗ್ ಎಷ್ಟು ಸೈಜ್ ಹಾಕ್ಕೋತಾ ಇದ್ದೀರಾ ಮೇಡಮ್ ಅಂತ. ನಾನು ರಿಂಗು ಜಾಸ್ತಿ ನಾನು ಮಾಡ್ತಾ ಇರೋದೇ 12 ನಂಬರು ಮತ್ತು 14 ನಂಬರ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ಲೀವ್ ಡಿಸೈನ್ಗೆ ಹಾಕೋಕ್ಕೆ ಅಂದ್ಬಿಟ್ಟು 8 ನಂಬರ್ ಮತ್ತು 4 ನಂಬರ್ನ ತಂದು ಮಾಡಿಕೊಂಡಿದ್ದೀನಿ. ಜಸ್ಟ್ ಮಧ್ಯಕ್ಕಾದರೆ ಮ್ಯಾಂಗೋ ಡಿಸೈನ್ ಮಾತ್ರ ನಾನು ಹಾಕೋತೀನಿ. ಫುಲ್ಲು ತೋಳಲ್ಲಿ ಸ್ವಲ್ಪ ಅಗಲವಾಗಿ ಡಿಸೈನ್ ಮಿಡ್ಡಿಗೆ ಬರುತ್ತೆ ಅಂತಂದರೆ 8 ನಂಬರ್ ಯೂಸ್ ಮಾಡ್ತೀನಿ.
ಕಾಮನಾಗಿ ನಾನು ಯೂಸ್ ಮಾಡೋದು 14 ನಂಬರ್ ಮತ್ತು 12 ನಂಬರು. ಅದನ್ನು ಬಿಟ್ಟರೆ ನಾನು ಜಾಸ್ತಿ ಯಾವುದನ್ನೂ ಯೂಸ್ ಮಾಡೋಕ್ಕೆ ಹೋಗಲ್ಲ. 16 ನಂಬರು 18 ನಂಬರು ಅದನ್ನೆಲ್ಲ ಜಾಸ್ತಿ ಏನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅದೆಲ್ಲ ನಾವು ಯೂಸ್ ಮಾಡಿದ್ವಿ ಅಂತಂದರೆ ತುಂಬ ಅಗಲ ಇರುತ್ತೆ, ಬಾಡಿ ಮಿಷಿನ್ದು ಕಮ್ಮಿ ಇರುತ್ತೆ, ಅದರಿಂದಾಗಿ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ ನೀವು ಸ್ವಲ್ಪ ಇದು ಮಾಡಬೇಕು, ಏನು ಜಾಸ್ತಿ 12 ನಂಬರು ಮತ್ತು 14 ನಂಬರ್ನ ಯೂಸ್ ಮಾಡಬೇಕು. ತುಂಬ ಜನ ಸ್ಟೂಡೆಂಟ್ಸು ನಾನು ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಮತ್ತು ಏನಂತ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಚೆನ್ನಾಗಿ ನೋಡಿ ಕಲಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ ಲೈವ್ ಬನ್ನಿ ಅಂತ ಕೇಳ್ತಾ ಇದ್ದಾರೆ ಕೆಲವೊಬ್ಬರೆಲ್ಲ. ಲೈವ್ ಬರ್ತೀನಿ, ನಮ್ಮ ಸ್ಟೂಡೆಂಟ್ಸ್ಗೆ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಏನಂತ ಇದು ಏನೋ ಯಾವ ವಿಚಾರವಾಗಿ ನಾನು ಲೈವ್ ಬರಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಕೇಳ್ಕೊತೀನಿ. ಅವರು ನಮ್ಮ ಸ್ಟೂಡೆಂಟ್ಸು ಹೆಚ್ಚಿನ ಕಮೆಂಟ್ಸ್ ಏನು ಮಾಡ್ತಾರೋ, ಮತ್ತು ಯೂಟ್ಯೂಬರ್ಸು ಅಷ್ಟೇ ನೋಡ್ತಾ ಇರೋರು, ನೀವು ಹೆಚ್ಚಿನ ಕಮೆಂಟ್ಸು ಏನು ಬಗ್ಗೆ ಯಾವ ಡೌಟ್ ಕ್ಲಾರಿಫೈ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ಸ್ ಮಾಡ್ತೀರೋ ಆ ಕಮೆಂಟ್ಸು ಯಾವುದು ಕಮೆಂಟ್ಸಲ್ಲಿ ಹೆಚ್ಚಾಗಿ ನನಗೆ ಈ ಥರ ಬೇಕು, ಈ ಥರ ಮಿಷಿನ್ ಎಂಬ್ರಾಯ್ಡ್ರಿ ಅಂತ ಬಂದಿರುತ್ತೋ ಆ ವಿಚಾರವಾಗಿ ನಾನು ಲೈವ್ ಮಾಡ್ತೀನಿ. ನೆಕ್ಸ್ಟು ನೀವೇನೇನು ಕೇಳ್ತಾ ಹೋಗ್ತೀರೋ ಅದೆಲ್ಲ ಲೈವ್ ಮಾಡ್ತೀನಿ. ಯಾಕಂದರೆ ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ, ಆಫ್ಲೈನ್ ಆದರೆ ಏನು ಲೈವಲ್ಲೇ ನೋಡ್ತಾ ಇರ್ತೀರೋ ಏನು ತೊಂದರೆ ಇಲ್ಲ. ಇದು ಆನ್ಲೈನ್ ಆಗಿರೋದ್ರಿಂದ ನೀವು ಏನು ಹೆಚ್ಚಿನ ಕಮೆಂಟ್ಸಲ್ಲಿ ಕೇಳ್ತೀರೋ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಅಂತಲೇ ಅಲ್ಲ, ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಕೂಡ ನಮ್ಮ ಕಮೆಂಟ್ಸಲ್ಲಿ ಹಾಕಬೇಕು ಯಾರು. ಆಮೇಲೆ ನಾವು ಲೈವ್ ಬರೋದನ್ನ ಒಂದು ವಾರ ಮುಂಚಿತವಾಗಿ ಫೋಟೋನ ಅಪ್ಲೋಡ್ ಮಾಡ್ತೀವಿ, ಇಷ್ಟು ಗಂಟೆಗೆ ಇಷ್ಟು ಇದಕ್ಕೆ ನಾವು ಬರ್ತೀವಿ ಅಂತ. ಅಷ್ಟು ಗಂಟೆಗೆ ನೀವು ಜಾಯ್ನ್ ಆದರೆ ಸಾಕು, ನಾವು ನಿಮಗೆ ಏನೇನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರಾಗಿ ಕ್ಲಾರಿಫೈ ಮಾಡ್ತೀವಿ. ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, 20 ನಿಮಿಷ ಆದರೂ ಪರವಾಗಿಲ್ಲ, 1 ಅವರ್ ಆದರೂ ಪರವಾಗಿಲ್ಲ, ನಾವು ನಿಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಾ ಬರ್ತೀವಿ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಬ್ರಿಡಲ್ ಲುಕ್ ಬಂತು ಅಂತ. ನೆಕ್ಸ್ಟ್ ಈ ಸೈಡು ಕೂಡ ನಾನು ಅದೇ ಥರನೇ ಡ್ರಾ ಮಾಡ್ತೀನಿ. ಇದು ತುಂಬಾ ನಂಗೆ ಸಖತ್ ಇಷ್ಟ ಆಯಿತು. ಈ ಡಿಸೈನು ತುಂಬ ಚೆನ್ನಾಗಿದೆ. ಮತ್ತು ಕೆಲವೊಬ್ಬರು ಮಾಡ್ತಾಯಿದ್ದೀರಾ ಡಿಸೈನ್ನ, ಬಟ್ ಏನು ಗೊತ್ತಾ, ಬರೀ ಕರು ಶೇಪೇ ಮಾಡ್ತಾಯಿದ್ದೀರಾ, ಬೇರೆ ಏನೂ ಶೇಪೇ ಕೊಡ್ತಾಯಿಲ್ಲ ನೀವು. ಆ ಥರ ಸುಮ್ಮನೆ ಮಾಡ್ಕೊಂಡು ಹೋಗ್ತಾಯಿದ್ದೀರಾ. ಸುಮ್ಮನೆ ಏನೋ ಒಂದು ಡಿಸೈನ್ ಮಾಡಬೇಕಲ್ಲ ಅಂತ. ಕರು ಶೇಪ್ ಒಂದೇ ಮಾಡೋದಲ್ಲ, ಮ್ಯಾಂಗೋ ಡಿಸೈನು ಅದೆಲ್ಲ ಟ್ರೈ ಮಾಡಬೇಕು. ಅದೆಲ್ಲ ಟ್ರೈ ಮಾಡಿದ್ರಿ ಅಂತಂದರೆ ಅದು ನೀಟಾಗಿ ಬರುತ್ತೆ, ಇಲ್ಲಾಂದರೆ ನೀಟಾಗಿ ಬರಲ್ಲ. ನೀವು ಸ್ವಲ್ಪ ಟ್ರೈ ಮಾಡಬೇಕು ಆದಷ್ಟು. ಏನೋ ಮ್ಯಾಂಗೋ ಡಿಸೈನ್ಸು, ಪಿಕಾಕ್ ಡಿಸೈನ್ಸು ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಲ್ವ. ಪಿಕಾಕ್ ಡಿಸೈನ್ ಯಾವ ಥರ ಮಾಡೋದು, ಮ್ಯಾಂಗೋ ಡಿಸೈನ್ ಯಾವ ಥರ ಮಾಡೋದು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ. ಅದಕ್ಕೆ ನೀವು ಮ್ಯಾಂಗೋ ಡಿಸೈನ್ ಯಾವ ಥರ ಮಾಡೋದು, ಪಿಕಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ ಒಂದ್ಸರಿ ನೋಡ್ಕೊಳ್ಳಿ. ನಾನು ಎಲ್ಲ ಕ್ಲಾಸಲ್ಲಿ ತೋರಿಸಿದ್ದೀನಿ ಮ್ಯಾಂಗೋ ಡಿಸೈನ್ ಮತ್ತು ಪಿಕಾಕ್ ಡಿಸೈನ್ ಯಾವ ಥರ ಮಾಡೋದು ಅಂತ. ತುಂಬ ಜನ ಕರು ಶೇಪೇ ಮಾಡ್ತಾಯಿದ್ದೀರಾ, ಫ್ಲವರೇ ಮಾಡ್ತಾಯಿದ್ದೀರಾ, ಆದರೆ ಮ್ಯಾಂಗೋ ಡಿಸೈನು ಮತ್ತು ಪಿಕಾಕ್ ಡಿಸೈನ್ ಯಾವುದು ಮಾಡ್ತಾಯಿಲ್ಲ ಜಾಸ್ತಿ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ ಮ್ಯಾಂಗೋ ಡಿಸೈನು ಮತ್ತು ಪಿಕಾಕ್ ಡಿಸೈನ್ ಎಲ್ಲ ಮಾಡಿ ಆಮೇಲೆ ಅದೆಲ್ಲ ಪ್ರಾಕ್ಟೀಸ್ ಆಯ್ತು ಅಂದರೆ ನಿಮ್ಗೊಂದು ಕರು ಶೇಪ್ ಪ್ರಾಕ್ಟೀಸ್ ಮಾಡೋದು ಬರುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ನೀವು ಇದು ಮಾಡ್ಬೋದು, ಏನು ಬ್ಲೌಸ್ಗಳ ಮೇಲೆ ವರ್ಕ್ ಹಾಕ್ಕೊಡ್ಬೋದು. ಯಾಕಂದರೆ ಮ್ಯಾಂಗೋ ಡಿಸೈನ್ ನಾವು ಯಾಕೆ ಕಲಿಬೇಕು ಅಂತಂದರೆ, ಮ್ಯಾಂಗೋ ಡಿಸೈನಲ್ಲಿ ಕರು ಶೇಪ್ ಇರುತ್ತೆ, ನಾವು ಅದನ್ನ ಆಟೋಮೆಟಿಕ್ಕಾಗಿ ತಿರುಗಿಸಿ ಪ್ರಾಕ್ಟೀಸ್ ಮಾಡುವಾಗ ನಾವು ರಿಂಗ್ನ ಆಟೋಮೆಟಿಕ್ಕಾಗಿ ತಿರ್ಸೋ ಕೆಪಾಸಿಟಿ ನಮ್ಗೆ ಬರುತ್ತೆ. ಇನ್ನು ಮ್ಯಾಂಗೋ ಡಿಸೈನಲ್ಲಿ ತುಂಬಾ ಡಿಸೈನ್ಸ್ ಇದೆ. ಇನ್ನು ಆ ಡಿಸೈನ್ಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ಸ್ ಹಾಕಿ. ನಾನು ನಿಮಗೆ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ಮುಂದೆ ಬರಬೇಕಂತಲೇ ನಾನು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನನಗೆ ಈ ಬ್ಲೌಸ್ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ತುಂಬ ಸಖತ್ತು, ತೋಳು ಕೂಡ ಬ್ರಿಡಲ್ ಲುಕ್ಕಲ್ಲೇ ಕ್ರಿಯೇಟ್ ಮಾಡಿರೋದು. ನಾನು ಯಾವುದೇ ಥರ ಸ್ಟೋನ್ಸ್ ಅದೆಲ್ಲ ಏನು ಸ್ಟಿಕ್ ಮಾಡ್ತಾಯಿಲ್ಲ, ಸುಮ್ಮನೆ ಅದೇ ಥರನೇ ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ಸುಮ್ಮನೆ ಥ್ರೆಡ್ಡಲ್ಲೇ ಮಾಡಿರೋದು, ಈ ಡಿಸೈನ್ನ ಪೂರ್ತಿ ಥ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು. ಇದು ಕಸ್ಟಮರೇ ಕಳಿಸಿದ್ದು ಬ್ಲೌಸ್ ಡಿಸೈನು. ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ನಾನು ಯಾವ್ಯಾವ ಥರ ಡಿಸೈನ್ ಹಾಕಿ ಕೊಟ್ಟೆ ಕಸ್ಟಮರ್ಗೆ ಅಂತ ಅದನ್ನ ತೋರಿಸ್ತೀನಿ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಬಿಡಲ್ಲ. ಯಾಕಂತಂದರೆ ನೀವು ಕಲಿಬೇಕು. ಆ ಬ್ಲೌಸ್ ಡಿಸೈನ್ಸ್ ಎಲ್ಲ ನೋಡಿ ನಿಮಗೂ ಒಂದು ಕ್ರಿಯೇಟಿವಿಟಿ ಅಂತ ಬರುತ್ತೆ. ಯಾಕಂತಂದರೆ ಆ ಬ್ಲೌಸಲ್ಲಿ ಯಾವ ಥರ ಮಾಡಿದ್ದಾರೆ, ನೀವು ಯಾವ್ದಾರ ಒಂದು ಸ್ಯಾರಿಗೆ ಹಾಕಬೇಕಾದ್ರೆ ನಾವು ಬೇರೆಯವ್ರ ಹತ್ರನೇ ನೋಡಿ ಕಲ್ತಿರೋದು, ನಾವೇ ಏನು ಕಲ್ತ್ಬಿಡ್ತೀವಿ ಅಂತ ಹೇಳಲ್ಲ. ಯಾಕಂದರೆ ಯಾರೊಬ್ರು ಅಷ್ಟೇ ಮದುವೆ ಫಂಕ್ಷನ್ಗಳಿಗೆ ಹೋದಾಗ ಅವ್ರು ಹಾಕಿರೋ ಬ್ಲೌಸ್ ಡಿಸೈನ್ಸ್ನ ನಾನು ಅಲ್ಲಿ ಮದುವೆಗೆ ಹೋದಾಗ ಹೆಣ್ಣು ಗಂಡು ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಬ್ಲೌಸ್ ಡಿಸೈನ್ಸ್ ಅಂತೂ ನೋಡ್ತಾನೆ ಇರ್ತೀನಿ. ಯಾಕಂತಂದರೆ ಇವಾಗ ಯಾವುದಾದ್ರೂ ಟ್ರೆಂಡಲ್ಲಿ ಡಿಸೈನ್ ಬಂದಿದೆಯಾ, ಯಾವುದಾದ್ರೂ ಟ್ರೆಂಡಲ್ಲಿ ಇದೆಯಾ, ಯಾವ ಥರ ನೆಕ್ ಹಾಕ್ಕೊಂಡಿದ್ದಾರೆ ಅವರು, ಯಾವ ಥರ ಶೇಪ್ ಹಾಕ್ಕೊಂಡಿದ್ದಾರೆ, ಯಾವ ಥರ ಡಿಸೈನ್ ಹಾಕ್ಕೊಂಡಿದ್ದಾರೆ ಅಂತ ನಾನು ನೋಡ್ತಾನೆ ಇರ್ತೀನಿ. ಅದಕ್ಕೇ ಆ ಥರ ಗಮನಿಸ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ನಮಗೆ ಒಂದು ಐಡಿಯಾ ಬರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ
ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾವು ಅಲ್ಲಿಗೆ ಹೋದಾಗ ಅಂದರೆ ನಾವು ಮದುವೆ ಫಂಕ್ಷನ್ಗಳಿಗೆ ಆಗಲಿ ಗ್ರ್ಯಾಂಡಾಗಿ ಬ್ಲೌಸ್ ಡಿಸೈನ್ ಅದೆಲ್ಲ ಜಾಸ್ತಿ ಹಾಕ್ಕೊಂಡಿರ್ತಾರೆ ನೋಡಿ, ಅದನ್ನ ಗಮನಿಸ್ತಾ ಇರಬೇಕು. ಗಮನಿಸ್ತಾ ಇದ್ದಾಗ ನಮಗೊಂದು ಐಡಿಯಾ ಅಂತ ಬಂದ್ಬಿಡುತ್ತೆ. ಆವಾಗ ನಾವು ಆಟೋಮೆಟಿಕ್ಕಾಗಿ ಬ್ಲೌಸ್ ಡಿಸೈನ್ಸ್ ಬೇರೆಯವ್ರಿಗೆ ಹಾಕ್ಕೊಡ್ಬೇಕಾದ್ರೆ ಈ ಥರ ಆಂಟಿ ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು, ನಾವು ಆ ಥರ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತೀವಿ. ಫಂಕ್ಷನಲ್ಗೆಲ್ಲ ಹೋದಾಗ ನೀವು ಅದಕ್ಕೆ ನಾನು ಹೇಳ್ತೀನಿ, ಯಾರಾದರೂ ಬ್ಲೌಸ್ ಹಾಕಿದರೆ ಅದನ್ನೆಲ್ಲ ಗಮನಿಸ್ತಾ ಇರಿ. ಅವ್ರು ಯಾವ ಥರ ಶೇಪ್ ಕೊಟ್ಟಿದ್ದಾರೆ ಮತ್ತು ಯಾವ ಥರ ಮಾಡಿದ್ದಾರೆ ಅಂತ ನೀವು ನೀಟಾಗಿ ಗಮನಿಸಿ. ಆವಾಗ ಆ ಥರ ಡಿಸೈನ್ನ ನೀವು ಕ್ರಿಯೇಟ್ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಬಂಡವಾಳ ಹಾಕಿರೋದು ಈ ಬ್ಲೌಸ್ಗೆ 2 ಥರ ಸಿಲ್ಕ್ ಥ್ರೆಡ್ ಹಾಕಿದ್ದೀನಿ. 2 ಕಲರ್ ಸಿಲ್ಕ್ ಥ್ರೆಡ್ಗೆ ನಂದು 20 ರೂಪಾಯಿ ಅಂದರು, 40 ರೂಪಾಯಿ ಆಯಿತು. ಒಂದು ಜರಿ ಥ್ರೆಡ್ ಬಂದು 80 ರೂಪಾಯಿ. ಜರಿ ಥ್ರೆಡ್ಡು ಬಿಡಿ, ಅದೇನು 10 ಬ್ಲೌಸ್ಗೆ ಹಾಕಿದ್ರೂ ಖಾಲಿ ಆಗೋಲ್ಲ, ಅಷ್ಟು ಜರಿ ಥ್ರೆಡ್ ಇರುತ್ತೆ. ಒಟ್ಟು ನಾನು ಒಂದು 200 ರೂಪಾಯಿನೇ ಬಂಡವಾಳ ಹಾಕಿದ್ದೀನಿ ಅಂದ್ಕೊಳ್ಳಿ. ನಾನು ಕಸ್ಟಮರ್ ಹತ್ರ ತೊಗೋತಾ ಇರೋದು 1,500 ರೂಪಾಯಿ ಅಮೌಂಟ್ ತೊಗೋತಾ ಇರೋದು ಕಸ್ಟಮರ್ ಹತ್ರ. ಎಷ್ಟು ಲಾಭ ಅಲ್ವಾ? ಅದಕ್ಕೆ ಹೇಳೋದು, ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ಥರ ಬಂಡವಾಳ ಹಾಕಿ ಯಾವ ಥರ ಅಮೌಂಟ್ ಎತ್ವಿ ಅನ್ನೋದು ಇಂಪಾರ್ಟೆಂಟು. ಯಾಕಂದರೆ ನಾವು ಒಂದು ಡಿಸೈನ್ ಕ್ರಿಯೇಟ್ ಮಾಡೋದ್ರಿಂದ ದುಡ್ಡು ಅಮೌಂಟ್ ಅನ್ನೋದನ್ನ ನಾವು ಸಂಪಾದನೆ ಮಾಡ್ಬೋದು ಅಂತಂದರೆ ನಾವು ಯಾಕೆ ವೆರೈಟಿ ಆಫ್ ಡಿಸೈನ್ಸ್ನ ಟ್ರೈ ಮಾಡಬಾರ್ದು? ಅದಕ್ಕೋಸ್ಕರ ನಾನು ಈ ಡಿಸೈನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸ್ನೆಸ್ ಮಾಡೋರು ಈ ಥರ ಎಲ್ಲ ನೀವು ಟ್ರೈ ಮಾಡಿದಾಗ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಆವಾಗ ನೀವು ಚೆನ್ನಾಗಿ ಮಾಡ್ಬೋದು. ಇನ್ನೂ ತುಂಬ ಡಿಸೈನ್ಸ್ ಮಾಡಿದ್ದೀನಿ ಕಸ್ಟಮರ್ ಬ್ಲೌಸ್ಗಳಿಗೆ, ಅದನ್ನೆಲ್ಲ ನೋಡೋರಂತೆ ನೋಡಿ ನೀವು ಕಲಿತು ನೀವು ಕಸ್ಟಮರ್ಗೆ ಹಾಕ್ಕೊಟ್ಟು, ಅಂದರೆ ಅಷ್ಟೊಂದು ಅಮೌಂಟೆಲ್ಲ ನೀವು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಬೇಸಿಕ್ ಆಗಿರೋರಿಗೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬಂದಿರಲ್ಲ, ಆವಾಗ ಅವರು ಬೈದ್ಬಿಡ್ತಾರೆ ಅಷ್ಟೇ. ನೀವು ಒಂದು ಆವ್ರೇಜಲ್ಲಿ ತೊಗೊಳ್ಳಿ, ಅಂದರೆ ಇವಾಗ ಇಷ್ಟು ರೇಟ್ ಅಂತ ಅವ್ರಿಗೆ ಹೇಳಿ, ಈ ಥರ ರೇಟ್ ಅಮೌಂಟು ಇಷ್ಟು ಅಂತ ಹೇಳಿ. ಯಾಕಂದರೆ ಸ್ಟಾರ್ಟಿಂಗ್ ಏನು ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕಂದ್ರೆ. ಆದರೆ ಅದೆಲ್ಲ ನಾವು ಅಂದರೆ ಪ್ರಯತ್ನ ಮಾಡಿ ಪಡಲೇಬೇಕು, ಯಾಕಂದರೆ ವಿಧಿ ಇಲ್ಲ. ಯಾಕಂದರೆ ನಾವೊಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋವರೆಗೂ ಅದೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಬಿಸ್ನೆಸ್ನ ನೀವು ಬಿಡಬೇಡಿ, ಆಟ ಛಲದಿಂದ ಮಾಡಿ. ನಾನು ಹೇಳಿರೋ ಥರ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪಿಂಟ್ರೆಸ್ಟ್ ಆ್ಯಪಲ್ಲಿರುವಂತಹ ಡಿಸೈನ್ಸ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನ ಇಟ್ಕೊಂಡು ನೀವು ವಾಟ್ಸಪ್ ಸ್ಟೇಟಸ್ಗೆ ಮತ್ತು ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾಯಿದ್ದೀರೋ ಅದಕ್ಕೆಲ್ಲ ಅಪ್ಲೋಡ್ ಮಾಡಿ ನಿಮ್ಮದೇ ಆದಂಥ ಒಂದು ಬೋಟಿಕ್ ಥರ ಓಪನ್ ಮಾಡಿಕೊಂಡು ನಿಮ್ಮದೇ ಆದಂಥ ಒಂದು ಓನ್ ಕ್ರಿಯೇಟಿವಿಟಿನ ನೀವು ಕ್ರಿಯೇಟ್ ಮಾಡಬೇಕು. ಆವಾಗ ನಿಮ್ಮದು ಬಿಸ್ನೆಸ್ ಅನ್ನೋದು ಕ್ಯಾಚಪ್ ಆಗುತ್ತೆ. ನಂದು ಅದೇ ಥರನೇ ಕ್ಯಾಚಪ್ ಆಗಿದ್ದು ಇರೋದನ್ನೇ ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಹೋದ ವೀಡಿಯೋದಲ್ಲೂ ಕೂಡ ನಾನು ಅದೇ ಥರನೇ ಓಪನಾಗಿ ಹೇಳಿದ್ದೀನಿ, ಏನೇನು ಮಾಡಿದೆ, ನಂದು ಏನೇನು ಪ್ರಾಬ್ಲಮ್ಸ್ ಆಯಿತು ಅಂತ. ನಾನು ಅಷ್ಟೇ ಈ ಬ್ರಿಡಲ್ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ನಂಗೆ ತುಂಬಾ ತಲೆ ಕೆಡ್ತಾಯಿತ್ತು. ಯಾಕಂತಂದರೆ ಯಾವ ಥರ ಮಾಡಿರ್ಬೋದು, ಇದನ್ನು ಯಾವ ಥರ ಮಾಡಿದ್ದಾರೆ, ಹೆಂಗಪ್ಪ ಮಾಡೋದು ಈ ಡಿಸೈನ್ನ, ಇದು ನೋಡ್ತಾ ಇದ್ದರೆ ನಂಗೆ ತಲೆ ಕೆಡ್ತಾ ಇದೆಯಲ್ಲ, ಯಾವ ಥರ ಮಾಡೋದು, ಈ ಥರ ಶೇಪು ಅಂದರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಆ ಥರ ಶೇಪ್ನ ನಾವು ಕೂರ್ಸೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಡಿಫಿಕಲ್ಟ್ ಇದೆ ಅದನ್ನ ಆ ಥರ ಶೇಪ್ನ ಕೂರಿಸೋದು. ಯಾಕಂದರೆ ಅದು ಒಂದೇ ಈಕ್ವಲಾಗಿ ಕೂತ್ಕೋಬೇಕು. ಅದು ಒಂದೇ ಈಕ್ವಲಾಗಿ ಕೂತ್ಕೊಂಡ್ರೆ ಮಾತ್ರ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಡಿಸೈನು ಒಂದು ಹೆವಿ ಲುಕ್ ಅಂತ ಬರುತ್ತೆ. ಆ ಗ್ರೀನ್ ಕಲರಲ್ಲಿ ನಾನು ಲೀಫ್ ಥರ ಫಿಲ್ಲಿಂಗ್ ಮಾಡಿದ್ದೀನಲ್ಲ, ಅದರಿಂದನೇ ಅದು ಹೆವಿ ಲುಕ್ ಕಾಣಿಸ್ತಾ ಇರೋದು. ಹಿಂದೆ ಹೋಗಿದ್ರೆ ಅದು ತುಂಬ ಹೆವಿ ಲುಕ್ ಏನು ಕಾಣಿಸ್ತಾ ಇರಲಿಲ್ಲ, ಮೀಡಿಯಮಾಗೆ ಕಾಣಿಸೋದು. ಅದು ಒಂಥರ ಪಿಕಾಕ್ ಫೆದರ್ ಥರ ಕಾಣಿಸ್ತಾ ಇದೆ. ಪಿಕಾಕ್ ಫೆದರ್ ಅಂದರೆ ನವಿಲಿನ ಏನು ಹೇಳ್ಬೋದು, ನವಿಲಿನ ಪುಕ್ಕಗಳು ಇರ್ತದಲ್ಲ ಆ ಥರ ಕಾಣಿಸ್ತಾ ಇದೆ. ಅದು ನವಿಲ್ಗಿರಿ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನವಿಲ್ಗಿರಿ ಥರ ಕಾಣಿಸ್ತಾ ಇದೆ. ಅದು ತುಂಬ ಚೆನ್ನಾಗಿ ಬಂತು, ನೋಡೋಕ್ಕಂತೂ ನಂಗೆ ತುಂಬಾ ಇಷ್ಟ ಆಯಿತು. ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಮತ್ತು ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೊಸ ಡಿಸೈನ್ಸ್ನ ಕಲಿಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಏನೇ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ಕಳಿಸಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ. ನಾನು ನೀವೇನು ಚೆನ್ನಾಗಿಲ್ಲ ಅಂತ ಹೇಳ್ತೀರೋ ಅದನ್ನ ಕರೆಕ್ಷನ್ ಮಾಡಿಕೊಂಡು ಮತ್ತೆ ನಾನು ಸರಿಪಡಿಸ್ಕೋತೀನಿ. ಮತ್ತು ನೆಕ್ಸ್ಟು ನೀವೇನಾದರೂ ಬ್ಲೌಸ್ ಡಿಸೈನ್ಸ್ ಏನಾದರೂ ಕಲಿಬೇಕು ಅಂತಂದರೆ ನಾನೊಂದು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನೀವು ಈ ಥರ ಬ್ಲೌಸ್ ಡಿಸೈನ್ಸ್ ನಮ್ಗೆ ತೋರಿಸ್ಕೊಡಿ, ಈ ಥರ ಬ್ಲೌಸ್ ಡಿಸೈನ್ಸ್ ಸ್ಲೀವ್ ಡಿಸೈನ್ನ ನಮ್ಗೆ ತೋರಿಸ್ಕೊಡಿ, ಫ್ರಂಟ್ ಡಿಸೈನ್ ತೋರಿಸ್ಕೊಡಿ ಅಂತ ನೀವು ಹೇಳಿದ್ರಿ ಅಂದರೆ ನಾನು ಆ ಥರ ಡಿಸೈನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಆ ಥರನೂ ಕಲಿಬೋದು. ಎಲ್ಲ ಥರ ಎಕ್ಸ್ಕ್ಯೂಸ್ ಕೂಡ ನಾನು ಮಾಡ್ತಾಯಿದ್ದೀನಿ. ಆದರೂ ನೀವು ಕಲಿತಿಲ್ಲ, ಸುಮ್ಮನೆ ಮೇಡಮ್ ನಾನು 2 ವರ್ಷ ಆಯಿತು ಮಿಷಿನ್ ತೊಗೊಂಡು, ಮೇಡಮ್ ನಾನು 1 ವರ್ಷ ಆಯಿತು ಮಿಷಿನ್ ತೊಗೊಂಡು, ಆದರೂ ನಾನು ಏನೂ ಕಲಿಯೋಕ್ಕಾಗಿಲ್ಲ, ಏನು ಮೇಡಮ್ ಮಾಡೋದು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಬಂದಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಯಾರಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರ, ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೋ ಚೆನ್ನಾಗಿಲ್ಲ ಅಂತ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ, ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಯಾರಾದರೂ ನಿಮ್ಮನ್ನ ಟೀಕೆ ಮಾಡಿದ್ರೆ
ಅದನ್ನ ನೀವು ಪಾಸಿಟಿವ್ ಆಗಿ ತೊಗೊಂಡ್ರೆ ನಿಮ್ಮದು ಅಂದರೆ ನಿಮ್ಮ ಬಿಸ್ನೆಸ್ ನಿಮಗೆ ಇಂಪ್ರೂವ್ ಆಗುತ್ತೆ. ಅದನ್ನ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಏನಾಗುತ್ತೆ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ನಾನು ಮಾಡಲ್ಲ, ಆ ಥರ ಅವ್ರು ಹೇಳ್ದಂಗೆ ನಾನು ಯಾಕೆ ಮಾಡಬೇಕು, ನಾನು ಮಾಡಿರೋದೇ ಕರೆಕ್ಟಾಗಿದೆ ಅಂತ ನೀವು ಮಾಡ್ಕೋದ್ರಿ ಅಂತಂದರೆ ಅದು ಬಿಸ್ನೆಸ್ ಯಾವ ಕಾರಣಕ್ಕೂ ಇಂಪ್ರೂವ್ ಆಗೋಲ್ಲ. ಯಾಕಂದರೆ ತುಂಬ ಜನ ನನಗೆ ಬಂದು ನಾನು ಮಾಡಬೇಕಾದ್ರೆ ನಿಂದು ಲೀಫು ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು. ಆಯ್ತಕ್ಕ, ನೆಕ್ಸ್ಟ್ ಟೈಮ್ ನಾನು ಚೇಂಜ್ ಮಾಡ್ಕೋತೀನಿ, ಹಂಗಾದ್ರೆ ಶೇಪ್ ಚೇಂಜ್ ಮಾಡ್ತೀನಿ, ಎಲ್ಲಕ್ಕ ಏನು ನೀಟಾಗಿ ಬಂದಿಲ್ಲ ತೋರಿಸಿ ಯಾಕ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲಿ ನೀಟಾಗಿ ಬಂದಿಲ್ಲ ಅಂತ ಅಂದರು. ಆವಾಗ ನಾನೇನು ಮಾಡಿದೆ, ಅದನ್ನ ಚೇಂಜ್ ಮಾಡಿಕೊಂಡೆ ನಾನು. ನೆಕ್ಸ್ಟ್ ನಾನು ಅದೆಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅವ್ರನ್ನ ಕಸ್ತೆ ನಮ್ಮ ಅಕ್ಕಪಕ್ಕ ಇರೋ ಮನೆಯವ್ರಿಗೆ ತೋರಿಸ್ತಾ ಇರ್ತೀನಿ ನಾನು ಬ್ಲೌಸ್ ಡಿಸೈನ್ಸ್ ಎಲ್ಲ. ಯಾಕಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬ್ಲೌಸ್ ಹಾಕ್ಕೊಂಡು, ಮತ್ತು ಫಿನಿಶಿಂಗ್ ಎಲ್ಲ ನೋಡಿರ್ತಾರೆ ಬೇರೆ ಕಡೆ ಎಲ್ಲ. ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾಕಂದರೆ ನಾನು ಇವಾಗ ಮದುವೆ ಆದಮೇಲೆ ಬ್ಲೌಸ್ನೆಲ್ಲ ವೇರ್ ಮಾಡ್ತಾ ಇರೋದು, ಮುಂಚೆ ಏನು ವೇರ್ ಮಾಡ್ತಾ ಇರಲಿಲ್ಲ. ಅವರು ಚಿಕ್ಕದ್ರಿಂದನೂ ಬ್ಲೌಸ್ಗಳನ್ನೆಲ್ಲ ವೇರ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೆ ಅವ್ರು ಕೇಳ್ತಾ ಇರ್ತೀನಿ, ಈ ಥರ ಎಲ್ಲ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ, ಇಲ್ಲಿ ಏನಾದರೂ ತಪ್ಪಿದೆಯಾ, ಇದೆಲ್ಲ ಚೆನ್ನಾಗಿದೆ ಫಿನಿಶಿಂಗು, ನಿಮ್ಗೆ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆ ಬ್ಲೌಸು, ಆ ಥರ ಎಲ್ಲ ಕೇಳ್ತೀನಿ ನಾನು. ಆವಾಗ ಆ ಥರ ಎಲ್ಲ ಕೇಳಿದಾಗ ಅವರು ಹೇಳ್ತಾರೆ, ಈ ಥರನೇ ಇದೆ, ಈ ಥರನೇ ಇದೆ, ಓಪನಾಗಿ ಹೇಳಿ ಅಂತಲೇ ಹೇಳೋದು ನಾನು. ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ನಾನು ಓಪನಾಗಿ ಕಸ್ಟಮರ್ ಹತ್ರ ನಮ್ಮ ಫಿಟ್ಟಿಂಗ್ ಹೇಗಿರುತ್ತೆ, ನಮ್ಮದು ಫಿನಿಶಿಂಗ್ ಎಲ್ಲ ಹೇಗಿರುತ್ತೆ ಅಂತ ನಾನು ಅವ್ರನ್ನೇ ಓಪನಾಗಿ ಕೇಳ್ತೀನಿ. ಆವಾಗ ಅವರೇ ಹೇಳ್ತಾರೆ ಹೇಗಿದೆ ಏನು ಅಂತ. ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ನಿಮ್ಮ ಬಿಸ್ನೆಸ್ ಯಾವ ಥರ ಕ್ಯಾಚಪ್ ಮಾಡ್ಕೊಳ್ಳೋದಂತ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಬ್ರಿಡಲ್ ಡಿಸೈನ್ನ ಕಲ್ತ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ ನಿಮಗೆ, ಮತ್ತು ನೆಕ್ಸ್ಟು ಒಂದು ಫ್ಯೂಚರ್ ಅನ್ನೋದು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇಸಿಕ್ ಡಿಸೈನ್ಸ್ ಎಲ್ಲರೂ ಹಾಕ್ತಾರೆ, ಆದರೆ ಬ್ರಿಡಲ್ ಡಿಸೈನ್ಸ್ ಯಾರೂ ಹಾಕಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬ್ರಿಡಲ್ ಡಿಸೈನ್ಸ್ ಕೂಡ ಕಲ್ತ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಬ್ರಿಡಲ್ ಡಿಸೈನ್ಸ್ಗೆ ಏನು ಕ್ಲಿಪ್ಸು ಮತ್ತು ಟಿಕ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಅದೆಲ್ಲ ನೀವು ಕಲಿಯೋರಂತೆ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವರು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ, ನಾನು ಮುಂದೆ ಲೈವ್ ಬರ್ತೀನಿ. ಲೈವಲ್ಲಿ ಬರಬೇಕಾದ್ರೆ ನಿಮ್ಗೆ ಏನು ಹೇಳ್ಕೊಡ್ಬೇಕು ಅಂತ ನೀವು ಹೇಳಿದ್ರಿ ಅಂತ ಅಂದರೆ ನಾನು ಜಾಸ್ತಿ ನನ್ನ ಕಮೆಂಟ್ಸಲ್ಲಿ ಏನು ಬಂದಿರುತ್ತೋ ಅದನ್ನೇ ನಾನು ತೊಗೊಂಡು ಹೇಳ್ಕೊಡ್ತೀನಿ. ಲೈವಲ್ಲೂ ಅಷ್ಟೇ ಬಂದಾಗ ನಾನು ಓಪನಾಗೆ ಮಾತಾಡೋದು. ಏನಂತಂದರೆ ನಾವು ಮಾತಾಡೋದು ನಿಮ್ಗೆ ಇಷ್ಟ ಆಯ್ತು ಅಂದರೆ ಇಷ್ಟ ಆಯಿತು ಅಂತೇಳಿ, ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ ಅಂತಲೇ ಹೇಳಿ. ಯಾಕಂದರೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋದು ತುಂಬ ಇರುತ್ತೆ, ಎಲ್ಲದರಲ್ಲೂ ಎಲ್ಲರೂ ಅಷ್ಟೇ ಪರ್ಫೆಕ್ಟ್ ಆಗೋಲ್ಲ. ಅದಕ್ಕೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೂ ಎಲ್ಲರಿಗೂ ದೊಡ್ಡ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಅದಕ್ಕೆ ನಾನು ಹೇಳ್ತೀನಿ, ನೆಕ್ಸ್ಟು ಇವಾಗ ನಮ್ಮ ಸ್ಟೂಡೆಂಟ್ಸು ತುಂಬ ಜನ ಬ್ಲೌಸ್ ಮೇಲೆ ವರ್ಕ್ ಹಾಕಿ ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ನೆಕ್ಸ್ಟ್ ನಾನು ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನೋ ಯಾವ ಥರ ಮಾಡ್ತಾಯಿದ್ದಾರೆ, ಇವರು ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಅವ್ರು ಹೇಳ್ಕೊಡ್ತಿರೋದೆಲ್ಲ ನಿಜವಾಗ್ಲೂ ಸತ್ಯವಾದದ್ದೇ, ಇದೇನು ಈ ಲಿಂಕಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ. ಯಾರೋ ಒಬ್ಬರು ಮೇಡಮ್ ಈ ಲಿಂಕು ಓಪನ್ ಮಾಡಿದ್ರೆ ಆ ಥರ ಪ್ರಾಬ್ಲಮ್ ಆಗುತ್ತಂತೆ, ಈ ಥರ ಪ್ರಾಬ್ಲಮ್ ಆಗುತ್ತಂತೆ, ಈ ಲಿಂಕು ಫೇಕ್ ಅಂತೆ, ಹಂಗೆ ಹಿಂಗೆ ಅಂತ ಅಂದರು. ಅದಕ್ಕೆ ನಾನು ಹೇಳಿದೆ, ನೀವು ಇಷ್ಟ ಇದ್ದರೆ ಪ್ರಾಕ್ಟೀಸ್ ಮಾಡಿ, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ಯಾಕಂದರೆ ಅಷ್ಟೊಂದು ಭಯ ಇದ್ದರೆ ಯಾಕೆ ಓಪನ್ ಮಾಡಬೇಕಲ್ವಾ ಲಿಂಕ್ನ. ನಾವು ಏನೋ ಒಂದು ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿರ್ತೀವಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಸ್ಟೂಡೆಂಟ್ಸು ತುಂಬ ಜನ ಕಲಿತಾ ಇದ್ದಾರೆ, ನಿಮ್ಮನ್ನ ಗ್ರೂಪ್ಗೆ ಕೂಡ ಜಾಯಿನ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ಯಾರಿಗಾದರೂ ಕಾಲ್ ಮಾಡಿ ಕೇಳಿ, ಅವರೇ ಹೇಳ್ತಾರೆ ಯಾವ ಥರ ಹೇಳ್ಕೊಡ್ತಾರೆ ಏನು ಅಂತ. ಸುಮ್ಮನೆ ನಾವೆಲ್ಲ ಈ ಥರ ಎಲ್ಲ ಓಪನ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟು ನಮಗೂ ಭಯ ಇರುತ್ತೆ. ಯಾಕಂದರೆ ಇದರಿಂದ ತೊಂದರೆ ಆಗೋದಾದರೆ ನಾವು ಮಾಡೋದೇ ಇಲ್ಲ ವೀಡಿಯೋಸ್ನ. ಯಾಕಂದರೆ ನಾವು ಏನೋ ಒಂದು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿರುವಾಗ ಆ ಕಷ್ಟಗಳು ಬೇರೆಯವ್ರು ಅನುಭವಿಸ್ಬಾರ್ದು ಅಂತ ಮಾಡಬೇಕಾದ್ರೆ ನಾವು ಬೇರೆಯವ್ರಿಗೆ ಕಷ್ಟ ಕೊಡಲ್ಲ. ಯಾಕಂದರೆ ನಾವು ಬೇರೆಯವ್ರಿಗೆ ಕಷ್ಟ ಕೊಟ್ಬಿಟ್ಟು ನಾವು ಯಾಕೆ ಕಷ್ಟದಲ್ಲಿ ತಗೊಳಕೋಬೇಕು. ನಮಗೆ ದೇವರು ಕೈ ತುಂಬ ಕೆಲಸ ಅನ್ನೋದು ಕೊಟ್ಟಿದ್ದಾನೆ, ಆ ಕೆಲಸದಲ್ಲೇ ನಾವು ತೃಪ್ತಿನ ಪಡ್ತೀವಿ. ಆ ಥರ ಎಲ್ಲ ನಾವೆಲ್ಲ ಫೇಕ್ ಎಲ್ಲ ಮಾಡಲ್ಲ. ದಯವಿಟ್ಟು ಈ ವಿಡಿಯೋಗಳನ್ನ ಜಾಸ್ತಿ ಶೇರ್ ಮಾಡಿ, ಎಲ್ಲ ಕಡೆ ಅವ್ರಿಗೂ ಒಂದು ಮೋಟಿವೇಶನ್ ಅಂತ ಬರಲಿ, ಅವರು ಒಂದು ಫ್ಯೂಚರ್ ಅಂತ ಕಾಣಿಸ್ಕೊಳ್ಳಿ. ಯಾಕಂತ ಅಂದರೆ ಎಲ್ಲರೂ ಮುಂದೆ ಬರಬೇಕು, ನಾವೇ ಮುಂದೆ ಬರಬೇಕು ಅನ್ನೋದನ್ನ ಸ್ವಾರ್ಥ ಮನಸ್ಸಿನ ಬಿಟ್ಬಿಡಿ, ನಿಸ್ವಾರ್ಥ ಮನಸ್ಸಿಂದ ಎಲ್ಲರೂ ಮುಂದೆ ಬರಬೇಕು, ನಮ್ಮ ಥರನೇ ಎಲ್ಲರೂ ಇರಬೇಕು ಅನ್ನೋದನ್ನ ನೀವೊಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತು ಅವ್ರಿಗೆಲ್ಲ ತಿಳಿಸಿ ನಮ್ಮ ಚಾನಲ್ ಇರೋದನ್ನ ಅವರು ಪ್ರಾಕ್ಟೀಸ್ ಮಾಡಲಿ. ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಬರೋ ಕಸ್ಟಮರ್ ಅವ್ರು ಅಟೆಂಡ್ ಮಾಡ್ತಾರೆ, ನಿಮ್ಗೆ ಬರೋ ಕಸ್ಟಮರ್ ನೀವು ಅಟೆಂಡ್ ಮಾಡಿ. ನಿಮ್ಮ ಜೊತೆಗೆ ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ರು ಅಂದರೆ ಅವ್ರ ಜೊತೆ ಟೈ ಅಪ್ ಆಗಿ ಬಿಸ್ನೆಸ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ. ಬಿಸ್ನೆಸ್ಸೆಲ್ಲ ಯಾವ ಥರ ಇಂಪ್ರೂವ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇದನ್ನ ನಾನು ಯಾವುದೇ ಥರ ಟ್ರೇಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಿಲ್ಲ, ತುಂಬ ಕಮ್ಮಿಯಾಗಿ ನಾನು ಟ್ರೇಸ್ ಮಾಡಿರೋದು. ಇದನ್ನು ತುಂಬ ಚೆನ್ನಾಗಿ ಬಂತು, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನೆಕ್ಲೆಸ್ ಡಿಸೈನ್ ಮಾಡೋದು ಹೇಗೆ, ಮತ್ತು ಇನ್ನು ಜ್ಯುವೆಲ್ರಿ ಡಿಸೈನ್ಸ್ ಎಲ್ಲ ತುಂಬ ಇದೆ, ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಈ ಥರ ಎಲ್ಲ ಮಾಡ್ಬೋದಾ ಅಂತ ನಿಮಗೆ ಅನಿಸ್ಬೇಕು. ಮತ್ತು ಕೋಡಿಂಗ್ ಹೇಳ್ಕೊಡ್ಬೇಕಂತ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಬೇಸಿಕ್ಕಿಂದ ಇನ್ನೂ ಮುಗ್ದಿಲ್ಲ, ಅಡ್ವಾನ್ಸ್ ಲೆವೆಲ್ ಹೋಗೋದಕ್ಕೆ ಆಗುತ್ತೆ, ಪರವಾಗಿಲ್ಲ. ಬೇಸಿಕ್ದೇ ಸ್ವಲ್ಪ ಜನ ಇನ್ನೂ ಕಲಿತಾ ಇದ್ದಾರೆ, ಕಲೀಲಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವೀಡಿಯೋನ ನೋಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಲೈವ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನ, ದಯವಿಟ್ಟು ಏನು ವಿಷಯನ ತಿಳಿಸ್ಕೊಡ್ಬೇಕು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. 3-4 ದಿನ ಬಿಟ್ಕೊಂಡು ವೋಟಿಂಗ್ಸ್
ರೇಟ್ ಅಂತ ಬಿಡ್ತೀನಿ. ಏನು ಬೇಕು ಮಿಷಿನ್ ಎಂಬ್ರಾಯ್ಡ್ರಿಲಿ ಏನು ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ ಅಂತ ವೋಟಿಂಗ್ ರೇಟಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ನಾನು ಅದನ್ನೇ ತೋರಿಸ್ತೀನಿ. ನೋಡಿ ಬ್ಯಾಕ್ ಸೈಡ್ ನಂದು ಎಷ್ಟು ನೀಟಾಗಿ ಬಂದಿದೆ ಅಂತ, ಎಲ್ಲೂ ದಾರ ಉಳ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ನೋಡಿ ನಾನು ಇಷ್ಟೇ ನೀಟಾಗಿ ನೀವು ಕೂಡ ಮಾಡಬೇಕು. ಕ್ಯಾನ್ವಾಸ್ ಪೇಪರ್ ನೋಡಿ ಎಷ್ಟು ನೀಟಾಗಿ ರಿಮೂವ್ ಮಾಡಿದ್ದೀನಿ ಅಂತ. ಇಷ್ಟೇ ನೀಟಾಗಿ ನೀವು ಮಾಡಿದ್ರಿ ಅಂದರೆ ನಿಮ್ಮ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಬ್ಯಾಕ್ ಸೈಡಲ್ಲಿರೋದು ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು.